ಅವ್ವ ಮಗ ಮೈನಾ, ಯಾಕವ ತಲೆ ತೆಗೆಸ್ಕೊಂಡ್ ನಿಂತಿದ್ಯೆ? ನನ್ನ ನೋಡು ಮಾತಾಡವ. ಮೇಡಮ್ ಅವ್ರು ಹೇಳ್ದಂಗೆ ನಮ್ಮನ್ನ ಅಷ್ಟೊಂದು ನೆನ್ಸ್ಕತಿದ್ದ. ಹಂಗೇನಾರು ಹುಷಾರಿಲ್ಲ ಅಂತಿದ್ದಿದ್ರೆ ನೇರವಾಗಿ ಊರಿಗೆ ಬಂದ್ಬಿಡೋ ತಾನೆ, ನಾವಿರ್ಲಿಲ್ವೇ? ಹಂಗ್ ಬರಕ್ ಆಗ್ಲಿಲ್ಲ ಅಂದಿದ್ರು ಒಂದೇ ಒಂದ್ ಫೋನ್ ಮಾಡಿದ್ರೆ ಸಾಕಾಗ್ತಿತ್ತು. ನಾವೇ ಓಡೋಡ್ ಬತ್ತಿರ್ಲಿಲ್ವಾ? ಅದಕ್ಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡು ಚಿಂತೆ ಮಾಡ್ಕೊಳ್ಳೋದ? ನನ್ ಕಂದ ಅಳ್ಬೇಡ ಕಣವ, ನಿಂದಮ್ಮಯ್ಯ ಅಂತೀನಿ. ಮೊದಲು ಅಳು ನಿಲ್ಸು, ಕಣ್ಣು ಒರೆಸ್ಕೊ. ನನ್ನ ಕೈಲಿ ನಿನಗೆ ನೋಡಕ್ ಆಯ್ತಿಲ್ಲ ಕೂಸೆ. ನಮ್ಮ ಮಟ್ಟಿನಾಗೆ ನೀನೇ ಗಟ್ಟಿಗಿತ್ತಿ. ನೀನ್ ಕಣ್ಣೀರ್ ಹಾಕಿದ್ರೆ ನಾವ್ ತಡ್ಕೊಳಕಾಯ್ತದೇನವ? ಹೋಗೋಗು, ಹೋಗಿ ವಸಿ ತಣ್ಣೀರ್ ಹಾಕಂಬ ಮಕ್ಕದ ಮೇಲೆ. ಹೋಗವ. ಅಳ್ಬೇಡ ಕಣವ, ಅಳ್ಬೇಡ, ನಿಂದಮ್ಮಯ್ಯ ಅಂತೀನಿ. ಹೋಗು, ಮುಖ ತೊಳ್ಕೊಂಡು ತಲೆ ಬಚ್ಕೊಂಡ್ ಬರೋಗು. ಹೋಗು. ಶಾಂತ, ಕೂಸು ವಸಿ ಬೇಜಾರು ಮಾಡ್ಕೊಂಬಿಟ್ಟದೆ. ನೀನು ಹಂಗೆ ಇದೆಯಲ್ಲ, ವಸಿ ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ರಾತ್ರಿ ಎಲ್ಲ ಬಸ್ನಾಗ ಬಂದದ್ದು. ನೀನೋಗಿ ಆ ಗಾರ್ಮೆಂಟ್ನಲ್ಲಿ ಎಲ್ಲಾರ್ಗು ಆ ಕಾರ್ಡ್ ಹಂಚ್ಬಿಡು. ನಾನು ನಮ್ಮೂರ್ ಪರಮೇಶಿ ಅವನಲ್ಲ, ಅವನ್ಗೋಗ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಬರ್ತೀನಿ. ಹೋಗೋ. ಹೋಗ್ಬಿಟ್ಟು ಬನ್ನಿ ಅಣ್ಣ. ನೀವು ಬಟ್ಟೆ ಬದಲಾಯಿಸ್ಕೊಂಡ್ ಬಂದ್ರೆ ತಿಂಡಿಗೆಲ್ಲ ರೆಡಿ ಮಾಡಿರ್ತೀನಿ. ಆಯ್ತವ, ಆಯ್ತು. ಅವ ಹೋಗೋ ಗಂಟ ಇದೇ ನಿನ್ ಮುಖವಾಡ. ಈ ಮುಖವಾಡನೇ ನಿನ್ ವೇಷ. ಈ ಮುಖವಾಡದ ಹಿಂದಿರೋ ಆ ಮುಖ ಅವ್ರಿಗೆ ಕಾಣಿಸ್ಬಾರ್ದು. ಅವರಿಬ್ರು ರಾಧಕ್ಕನ್ ಮದ್ವೆ ಅಂತ ಖುಷಿಯಾಗವ್ರೆ. ಆ ಖುಷಿಗೆ ನೀನ್ ಸಿಡಿಯೋ ಮದ್ದಾಗಬಾರ್ದು. ಗೊತ್ತಾಯ್ತಲ್ವಾ? ಇದೇ ನನ್ ಕೊಡ. ಮೈನಾ